ಎಂಟ್ರಿ ಇದೆ. ನಮ್ಮ ಊರಿಗೆ ಬಂದ್ವಿ. ಈಗ ಪುಟ್ಟಯ್ಯನ ಅಗ್ರಹಾರ ಅಂತ ನಾವು ಬಂದಿದ್ದು ನಮ್ಮ ಅಜ್ಜಿ ಊರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು. ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಇವತ್ತು ನಾಳೆ ಮಂಗಳವಾರ ಮತ್ತು ಬುಧವಾರದವರೆಗೂ ಜಾತ್ರೆ ಇದೆ. ನಾವಿವತ್ತು ಮಧ್ಯಾಹ್ನ ಮೇಲೆ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಅಜ್ಜಿ ಸರಿ ಜಾತ್ರೆ ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ಸರಿ ಫುಲ್ಲು ಫ್ರೀ, ಆರಾಮಾಗಿ ಜಾತ್ರೆ ಮಾಡ್ಕೊಂಡಿರ್ಬೋದು. ಅಂದರೆ ನಾನು 2ನೇ ಕ್ಲಾಸು 3ನೇ ಕ್ಲಾಸಲ್ಲಿ ಇದ್ದಾಗ ಜಾತ್ರೆ ಮಾಡಿರೋದು ಗೈಸ್ ನಮ್ಮ ಅಜ್ಜಿ ಊರಲ್ಲಿ. ಅಲ್ಲಿ ಎಷ್ಟು ವರ್ಷ ಆದಮೇಲೆ ಇವತ್ತು ಮಾಡ್ತಾಯಿದ್ದಾರೆ. ನಾನು 2ನೇ ಕ್ಲಾಸ್ ಇದ್ದಿದ್ದು ಅವಾಗ ಮಾಡಿದ್ಕು ನಾನು ಇವಾಗ ಡಿಗ್ರಿ. ಎಷ್ಟು ವರ್ಷ ಆಯಿತು ನೀವು ಯೋಚನೆ ಮಾಡಿ ಗೈಸ್. ನೋಡೋಣ ಹೇಗೆ ಮಾಡ್ತಾರೆ ಎಷ್ಟೊಂದು ವರ್ಷ ಆದಮೇಲೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ನೋಡಿ. ನಾನು ಗಾಡಿ ಬಂದು ಕೂತಿದ್ದೀನಿ ಗೈಸ್. ಕಾಲೇ 2 ಗಂಟೆ ಆಗೈತೆ. ಬೆಳಗಿಂದ ನಾವೆಲ್ಲ ಕೆಲಸ ಎಲ್ಲ ಮಾಡಿ ನಮ್ಮ ಅಮ್ಮ ನಂದು ಬ್ಲೌಸ್ ಹೊಲಿತಾಯಿದ್ರು. ಅಂದರೆ ನಮ್ಮದು ಮಿಷಿನ್ ಕೆಟ್ಟೋಗ್ಬಿಟ್ಟಿತ್ತು. ಮೆಕ್ಯಾನಿಕ್ ಬೆಳಗ್ಗೆ ಬಂದು ಸರಿ ಮಾಡಿದ್ರು. ಹಾಗಾಗಿ ಬೆಳಗ್ಗೆ ಹೊಲ್ಕೊಂಡ್ಬಿಟ್ರಿ ಅಂದರೆ ಅದು ಇಲ್ಲ. ಆಮೇಲೆ ಇವಾಗ ರೆಡಿ ಆಗಿದ್ದೀವಿ. ಆಮೇಲೆ ಎಂಬ್ರಾಯ್ಡ್ ಮಾಡಿಸಿರೋದು ಇವಾಗ ಎಲ್ಲ ತಗೊಂಡಿದ್ದೀವಿ. ಅಲ್ಲಿ ಅಂದರೆ ರೆಡಿ ಆಗೋಕ್ಕೆಲ್ಲನೂ ಮಾಮೂಲಿ ಇದು ಸರ ಬಳೆ ಮಾಮೂಲಿ ಸ್ಟಿಕ್ಕರ್ ಎಲ್ಲ ತಗೊಂಡಿದ್ದೀನಿ. ನಾನು ಮೇಕಪ್ ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ಎಲ್ಲ ತಗೊಂಡಾಯಿತು. ಪ್ಯಾಕಪ್ ಮಾಡ್ಕೊಂಡು ನಮ್ಮ ಮಾಮ ಸ್ವಲ್ಪ ಐಟಮ್ಸ್ ಸೆಲೆಕ್ಟ್ ಮಾಡಿದ್ರೆ ಸೀರೆ ದೇವರಿಗೆ ಬಳೆ ಇವೆಲ್ಲ ತಗೊಂಡು ಚಾಮಂಡಿ ಹೋಗಿ ಅಲ್ಲಿಂದ ಅಲ್ಲಿ ಊರಿಗೆ ಹೋಗ್ತೀವಿ. ಇವರೇ ನಮ್ಮಮ್ಮ ನೋಡಿ. ನಮ್ಮ ಮಾಮ ಹೂವು ಮತ್ತು ಹಣ್ಣುಗಳನ್ನ ತಗೊಂಬರ್ರಿ ಅಂತ ಹೇಳಿದ್ರು. ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದ್ವಿ. ತಗೊಂಡು ಆಮೇಲೆ ಹೋಗ್ತೀವಿ. ಎಂಟ್ರಿ ಇದೆ. ನಮ್ಮ ಊರಿಗೆ ಬಂದ್ವಿ. ಈಗ ಪುಟ್ಟಯ್ಯನ ಅಗ್ರಹಾರ ಅಂತ ನಾವು ಬಂದ್ವಿ. ಹೆಸರೇನು ಹೇಳು? ಗ್ರ್ಯಾಂಡ್ ಫಾದರ್ ನಮ್ಮ ತಾತನವರು. ನಮ್ಮ ಅಜ್ಜಿ ಅಂದರೆ ನನ್ನ ಸಾಕಿದಲ್ಲ ನಮ್ಮ ಅಜ್ಜಿನೇ. ಇವರೇ ನಮ್ಮ ಗ್ರ್ಯಾಂಡ್ ಮದರ್. ಇವ್ರು ನಮ್ಮ ಆಂಟಿ ಅಂದರೆ ನಮ್ಮ ಅತ್ತೆ. ಅನ್ಕೋತಾ ಇದ್ವಿ ಗಾಯ್ಸ್ ಶ್ರೀ ಮಾರಮ್ಮನವರ ಸನ್ನಿಧಿಗೆ. ಇದಾಯಿತು ಗೈಸ್. ದೇವಸ್ಥಾನ ಅಂತ ಹೋಗ್ತಾ ಇದ್ದೀನಿ. ಆಲ್ರೆಡಿ ಪೂಜೆಲ್ಲ ಮಾಡ್ತಾರೆ. ನಾನು ಹೆಂಗೆ ಮಾಡ್ತೀನಿ
ಒಂದೊಂಥರ ಕಲರ್ ಗೊತ್ತಾಯ್ತದೆ ಅಂತ ಅಂದ್ಬಿಟ್ಟು. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಜಾತ್ರೆಯ ಮೊದಲನೇ ದಿನ ಇವತ್ತಿಗೆ ಮುಗೀತು. ನಾಳೆ ಆರತಿ ಎಲ್ಲ ಫುಲ್ ಇರುತ್ತೆ. ನಾಳೆ ಮತ್ತೆ ಸಿಗೋಣ. ಬಾಯ್, ಗುಡ್ ನೈಟ್.